ಜಮಾಯತ್ ಇಸ್ಲಾಮಿಯ ವತಿಯಿಂದ ಕುರಾನ್ ಪ್ರವಚನ ಕಾರ್ಯಕ್ರಮ ನಡೀತಾ ಇದೆ. 3 ದಿನಗಳ ಕುರಾನ್ ಪ್ರವಚನ ಕಾರ್ಯಕ್ರಮದಲ್ಲಿ ದೇಶದ ಪ್ರಗತಿ ಮತ್ತು ಮಾನವೀಯ ಮೌಲ್ಯಗಳು, ಅದೇ ರೀತಿ ಸಂತೃಪ್ತ ಕುಟುಂಬ ಮತ್ತು ಯಶಸ್ವಿ ಈ 3 ವಿಷಯಗಳ ಮೇಲೆ 3 ದಿನಗಳಂದು ಕುರಾನ್ ಪ್ರವಚನ ಕಾರ್ಯಕ್ರಮ ನಡೆಯುತ್ತದೆ. ಈ ಕಾರ್ಯಕ್ರಮದ ಉದ್ದೇಶ ಪರಸ್ಪರ ತಿಳುವಳಿಕೆಯನ್ನು ಹೆಚ್ಚಿಸುವುದು, ಅಪನಂಬಿಕೆಗಳನ್ನು ಹೋಗಲಾಡಿಸುವುದು, ಮೌಲ್ಯಗಳಿಲ್ಲದ ಸಮಾಜಕ್ಕೆ ಮೌಲ್ಯಗಳ ಬಗ್ಗೆ ನೆನಪಿಸುವುದು, ಹಾಗೆಯೇ ಹಗೆತನ ಇಲ್ಲದ, ಕೆಡುಕುಗಳಿಲ್ಲದ, ವಿದ್ವೇಷ ಇಲ್ಲದ, ಎಲ್ಲರೂ ಬಹಳ ಪ್ರೀತಿಯಿಂದ ಬದುಕುವ, ನೆಮ್ಮದಿಯಿಂದ ಬದುಕುವ, ಮನಃಶಾಂತಿಯೊಂದಿಗೆ ಬದುಕುವ, ಬಹಳ ಸಂತೃಪ್ತಿಯೊಂದಿಗೆ ಬದುಕುವ ಒಂದು ಸಮಾಜವನ್ನು ನಿರ್ಮಿಸಬೇಕು ಎಂಬುದು ಈ ಕುರಾನ್ ಪ್ರವಚನದ ಉದ್ದೇಶವಾಗಿದೆ. ಮತ್ತು ಈ ಪ್ರವಚನ ಕಾರ್ಯಕ್ರಮಗಳಲ್ಲಿ ಎಲ್ಲ ಧರ್ಮೀಯರು ಈ ಪ್ರವಚನ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಮತ್ತು ವರ್ಷದಿಂದ ವರ್ಷಕ್ಕೆ 8ನೆಯ ವರ್ಷ ಇದು. ಪ್ರತಿ ವರ್ಷ ಜನರಿಂದ ಸಿಗುವಂತಹ ಬೆಂಬಲ, ಜನರು ಅದನ್ನು ಸ್ವೀಕರಿಸುವ ರೀತಿ ಖಂಡಿತ ಬಹಳ ಅಭೂತಪೂರ್ವವಾದದ್ದು. ಈ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಬಹಳ ಯಶಸ್ಸು ಸಾಧಿಸ್ತಾ ಇದೆ ಎಂಬುದು ನಮಗೆಲ್ಲರಿಗೂ ಬಹಳ ಸಂತೋಷವನ್ನು ನೀಡುವಂತಹ ವಿಚಾರ. ನೋಡಿ, ಇದೆಲ್ಲ ಕುರಾನ್ನ ಸಂದೇಶಗಳು, ನಮ್ಮ ಸ್ವಂತ ವಿಚಾರಗಳಲ್ಲ. ಕುರಾನ್ ಮತ್ತು ಇಸ್ಲಾಮಿನ ಎಲ್ಲ ಸಾಹಿತ್ಯಗಳು ಇವತ್ತು ಕನ್ನಡ ಭಾಷೆಯಲ್ಲಿದೆ. ಶಾಂತಿ ಪ್ರಕಾಶನದಿಂದ ಸುಮಾರು 300ಕ್ಕಿಂತ ಹೆಚ್ಚು ಕೃತಿಗಳು ಕನ್ನಡದಲ್ಲಿ ಇಸ್ಲಾಮಿನ ಬಗ್ಗೆ, ಕುರಾನ್ನ ಬಗ್ಗೆ, ಕುರಾನ್ ಅನುವಾದ ಗ್ರಂಥಗಳು ಶಾಂತಿ ಪ್ರಕಾಶನದಿಂದ ಪ್ರಕಟಣೆಗೊಂಡಿದೆ. ಮತ್ತು ಕನ್ನಡ ನಮ್ಮ ನಾಡಭಾಷೆ, ನಮ್ಮ ರಾಜ್ಯ ಭಾಷೆ. ಕನ್ನಡದಲ್ಲಿ ಜನರಿಗೆ ಸಂದೇಶವನ್ನು ತಿಳಿಸುವಾಗ ನಿಜವಾಗಿಯೂ ಅದು ಅಪನಂಬಿಕೆಗಳನ್ನು ಹೋಗಲಾಡಿಸಲಿಕ್ಕೆ ಬಹಳ ದೊಡ್ಡ ಮಾಧ್ಯಮ. ಲ್ಯಾಂಗ್ವೇಜ್ ಎಂಬುದು, ಭಾಷೆ ಎಂಬುದು ಜನರಿಗೆ ಭಾಷೆಯೊಂದಿಗೆ ಬಹಳ ದೊಡ್ಡ ಅಟ್ಯಾಚ್ಮೆಂಟ್ ಇದೆ. ಕನ್ನಡಿಗರಿಗೆ ಕನ್ನಡ ಅಂದರೆ ಭಾಳ ದೊಡ್ಡ ಅಟ್ಯಾಚ್ಮೆಂಟ್ ಇದೆ. ಅದರಿಂದ ಕನ್ನಡದಲ್ಲಿ ನಾವು ಹೇಳಬೇಕು. ಉರ್ದುವಿನಲ್ಲಿ, ಅರಬಿಯಲ್ಲಿ ಹೇಳಿದರೆ ಅದು ಕನ್ನಡಿಗರಿಗೆ ಅರ್ಥ ಆಗಲ್ಲ. ಯಾವುದು ನಮಗೆ ಅರ್ಥ ಆಗುವುದಿಲ್ಲವೋ, ಯಾವುದು ನಮಗೆ ತಿಳಿಯುವುದಿಲ್ಲವೋ ನಾವು ಅದರ ವೇರಿಗಳಾಗಿರ್ತೇವೆ. ಎಲ್ಲಿ ಅರ್ಥ ಆಗ್ತದೆ, ಎಲ್ಲಿ ವಿಷಯಗಳು ತಿಳಿಯುತ್ತದೆ, ಆವಾಗ ನಾವು ಅದನ್ನು ಇಷ್ಟಪಡುತ್ತೇವೆ, ಪ್ರೀತಿಸ್ತೇವೆ. ಅದರಿಂದ ಕುರಾನಂದು ತಿಳಿದ್ರಿ ಜನರಿಗೆ ಮತ್ತು ಮಹಿಳೆಯರಿಗೆ ಬಹಳ ಅತ್ಯುನ್ನತವಾದ ಸರ್. ಹಿಂದೆ ಹೊಗಳಾಡ್ತಿದ್ರು, ಇಷ್ಟು ಚೆನ್ನಾಗಿ ಕುರಾನಲ್ಲಿ ಬರೆದಿದೆ, ಆದರೆ ನಮ್ಗೆ ಇನ್ನೂ ಗೊತ್ತಲ್ಲ. ಇವ್ರ ಮಾತಿಂದ ಗೊತ್ತಾದ್ರೆ ಅದು ನಿಮಗೆ ಹೇಗೆ ಅನ್ನಿಸ್ತದೆ ಸರ್? ನೋಡಿ, ಸಮಾಜಕ್ಕೆ ನಾವು ಒಳಿತುಗಳನ್ನು ಹೇಳ್ತಾ ಇರಬೇಕು. ಸಮಾಜ ಕೆಟ್ಟ ಮಾರ್ಗದಲ್ಲಿ ಸಾಗ್ತಾ ಇದೆ, ಅದಕ್ಕೆ ಬೇಕಾದ ಎಲ್ಲ ಪ್ರೇರಣೆಗಳು ಇದೆ ಸಮಾಜದಲ್ಲಿ. ಕೆಟ್ಟ ದಾರಿಗೆ ಕೊಂಡೊಯ್ಯಲಿಕ್ಕೆ ಬೇಕಾದ ವ್ಯವಸ್ಥೆ, ಎಲ್ಲ ಬಾಗಿಲುಗಳು ತೆರೆಯಲ್ಪಟ್ಟಿದೆ. ಅದರ ಅರ್ಥ ಎಲ್ಲವರು ಕೆಟ್ಟವರು ಅಂತ ಅಲ್ಲ. ಸಮಾಜದಲ್ಲಿ ಒಳ್ಳೆಯವರಿದ್ದಾರೆ, ಒಳ್ಳೆಯ ಮನಸ್ಸಿರುವವರಿದ್ದಾರೆ, ಒಳ್ಳೆಯ ದಾರಿಯಲ್ಲಿ ಬದುಕಬೇಕು ಅಂತ ಬಯಸುವವರಿದ್ದಾರೆ. ಅದರಿಂದ ಖಂಡಿತವಾಗಿಯೂ ಸಮಾಜಕ್ಕೆ ನಾವು ಒಳ್ಳೆಯ ವಿಷಯಗಳನ್ನು ಹೇಳ್ತಾನೆ ಇರಬೇಕು. ಕುರಾನ್ನ ಸಂದೇಶಗಳು, ಗೀತೆಯ ಸಂದೇಶ, ವಚನದ ಸಂದೇಶ, ಹೀಗೆ ಯಾವುದೆಲ್ಲ ಒಳ್ಳೆಯ ವಿಚಾರಗಳಿವೆ, ಆ ಒಳ್ಳೆಯ ವಿಚಾರಗಳನ್ನು ನಿರಂತರವಾಗಿ ನಾವು ಸಮಾಜಕ್ಕೆ, ಯುವಕರಿಗೆ, ವಿದ್ಯಾರ್ಥಿಗಳಿಗೆ ಹೇಳಿಕೊಡ್ತಾ ಇರುವಾಗ ಒಂದು ಕಡೆಯಲ್ಲಿ ನಮಗೆಲ್ಲ ಗೊತ್ತಿದೆ ಕೆಡುಕು ವಿಜೃಂಭಿಸ್ತಾ ಇದೆ. ಅದರ ಜೊತೆಗೆ ಒಳಿತುಗಳನ್ನು ಕೂಡ ನಿರಂತರವಾಗಿ ಹೇಳಿಕೊಡುವುದಾದರೆ ಮಾತ್ರ ಸಮಾಜವನ್ನು ನಮಗೆ ಕಾಪಾಡಲಿಕ್ಕೆ ಸಾಧ್ಯ ಇದೆ. ಈ ನಿಟ್ಟಿನಲ್ಲಿ ಇಂತಹ ಪ್ರವಚನ ಕಾರ್ಯಕ್ರಮಗಳು, ಎಲ್ಲ ಪ್ರವಚನ ಕಾರ್ಯಕ್ರಮಗಳು ಕೂಡ, ಕುರಾನ್ ಪ್ರವಚನ ಮಾತ್ರ ಅಲ್ಲ, ಎಲ್ಲ ಧರ್ಮದ ಪ್ರವಚನ ಕಾರ್ಯಕ್ರಮಗಳು ನಾಡಿನಾದ್ಯಂತ ದೊಡ್ಡ ಮಟ್ಟದಲ್ಲಿ ಜೋರಾಗಿ ಮತ್ತು ಸತತವಾಗಿ ನಡೆಯಬೇಕಾದ ಅಗತ್ಯ ಖಂಡಿತ ಇದೆ. प्रोग्राम में शामिल होना बोलकर आया हूं इधर और इस कार्यक्रम में बुलाने के लिए मैं पूरे हमारे सभी ऑर्गेनाइजर को बहुत बहुत तहे दिल से धन्यवाद कहते हुए मेरे 2 शब्द खत्म करता हूं. जय हिंद, जय कर्नाटक. ವೇದಿಕೆ ಮೇಲಿರುವ ಎಲ್ಲ ಬೆಳ್ಳರಿಗೂ ತಮ್ಮೆಲ್ಲರಿಗೂ ಶರಣ ಬಂಧುಗಳೇ, ಇವತ್ತು ಭಾಳ ಸಂತೋಷ ಅನ್ನಿಸ್ತು, ಭಾಳ ಖುಷಿ ಅನ್ನಿಸ್ತು. ಜಗತ್ತಿನ ಎಲ್ಲ ಮಹಾಪುರುಷರು ಏನು ಹೇಳ್ತಾರೆ ಅಂದರೆ, ಸಾಮರಸ್ಯದ ಬದುಕನ್ನು ನಾವು ಮಾಡಬೇಕು, ಒಬ್ಬರನ್ನೊಬ್ಬರು ಪ್ರೀತಿಯಿಂದ ಜೀವನವನ್ನು ಸಾಗಿಸಬೇಕು ಅಂತ ಹೇಳಿದ್ದಾರೆ.
ಬಸವಣ್ಣನವರು ಇವನಾರವನೆಲ್ಲದೆ ಇವ ನಮ್ಮವ ಅಂತ ಹೇಳಿದ್ರು. बल्कि असल मकसद है इसके अहकाम पर कुरान करीम के कवानीन के मुताबिक अपनी ज़िंदगी गुजारना। और इस बात से हम सब बखूबी वाकिफ हैं कि कुरान करीम अल्लाह रब्बुल इज़्ज़त का आखिरी कलाम है जो सारी दुनिया के इंसानों की रहबरी और रहनुमाई के लिए नाज़िल किया गया। सूरह फुरकान की जो आयत आप हज़रात के सामने तिलावत की गई उसमें अल्लाह रब्बुल इज़्ज़त ने यही इरशाद फरमाया, तबारकल्लज़ी नज़्ज़लल फुरकान, बाबरकत है वो ज़ात जिसने फुरकान को हक को बातिल में तमीज़ करने वाली किताब, सच और झूठ के अंदर फर्क करने वाली किताब को अपने बंदे के ऊपर नाज़िल किया ताकि वो सारे जहान वालों के लिए डराने वाला हो। कुरान सारी दुनिया के इंसानों को अपील करता है, सबको पैगाम देता है, सबको दावत देता है कि एक अकेले रब, उससे डरो, उसके अहकाम पर अमल करो। दुनिया के तमाम मज़ाहिब इस बात के ऊपर मुत्तफिक हैं कि इस संसार को, इस कायनात को पैदा करने वाली ज़ात सिर्फ एक अल्लाह की, उसको मुख्तलिफ नामों से मुख्तलिफ मज़ाहिब में मुख्तलिफ ज़बानों के अंदर पुकारा जाता है। दर हकीकत अल्लाह तबारक व तआला ही ने सबको पैदा किया, लिहाजा उसी का हक है कि उसके कानून के मुताबिक ज़िंदगी गुजारी जाए। और उसने इस दुनिया के अंदर ज़िंदगी गुजारने का दस्तूर, आइन, तरीका कुरान की शक्ल में अपने बंदों के लिए नाज़िल किया है कि इस दुनिया की कौन सी चीज़ को इस्तेमाल करना तुम्हारी जिस्मानी, रूहानी, ईमानी सेहत के लिए बेहतर है और किन किन चीज़ों का इस्तेमाल करना तुम्हारे लिए, तुम्हारे जिस्म के लिए, तुम्हारी रूह के लिए, तुम्हारे ईमान। ಅಂಬಲ್ಲಿ ಸಂಪತ್ತಿಲ್ಲ, ದೊಡ್ಡ ಬಂಗ್ಲೆ ಇಲ್ಲ, ದೊಡ್ಡ ಇದು ಇಲ್ಲ, ಎಷ್ಟು ಆನಂದವಾಗದ, ಎಷ್ಟು ಸಂತೋಷವಾಗದ. ಹಂಗೆ ನಮ್ಮ ಗುರಿ ಏನದ ಅಂದ್ರೆ ನಾವು ಇದ್ದುದರಲ್ಲಿ ಸಂತೃಪ್ತರಾಗಿರ್ಬೇಕು, ಸಮಾಧಾನ ಆಗಿರ್ಬೇಕು. ಅದಕ್ಕೆ ಅಕ್ಕ ಮಹಾದೇವರು ಒಂದು ಮಾತು ಹೇಳ್ತಾರೆ, ಲೋಕದಲ್ಲಿ ಹುಟ್ಟಿದ್ದ ಬಳಿಕ ಸ್ತುತಿನಿಂದೆಗಳು ಬಂದಡೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು ಅಂತ. ಸಮಾಧಾನ, ಸಂತೃಪ್ತಿನೇ ದೊಡ್ಡ ಆಸ್ತಿ. ನೀವು ನೆನ್ಪಿಟ್ಕೋಬೇಕು, ಯಾರು ಸಂತೃಪ್ತಿಯಿಂದ ಇರ್ತಾರೆ, ಯಾರು ಸಮಾಧಾನದಿಂದ ಇರ್ತಾರೆ, ಅವರೇ ನಿಜವಾದಂಥ ಅದೇ ದೊಡ್ಡ ಸಂಪತ್ತು. ಸಮಾಧಾನ, ಸಂತೃಪ್ತಿನೇ ದೊಡ್ಡ ಸಂಪತ್ತು. ಅದಕ್ಕೆ ಬಂಧುಗಳೇ, ಅಂಥ ಸಮಾಧಾನ ಸಂತೃಪ್ತಿಯಿಂದ ನಮ್ಮ ಬದುಕನ್ನು ನಾವು ಸಾಗಿಸಿ ನಮ್ಮ ಜೀವನವನ್ನು ಆನಂದವಾಗಿ ಇಟ್ಕೋಬೇಕು. ಮತ್ತು ಇನ್ನೊಂದು ನೀವು ಮಾತು ಹೇಳ್ತೀನಿ, ನಮ್ಮ ಕುಟುಂಬದಲ್ಲಿ ಸಾಮರಸ್ಯ ಸಂತೃಪ್ತಿ ಇತ್ತಂದ್ರೆ ಸಮಾಜದಲ್ಲಿ ತಂತಾನೆ ಸಾಮರಸ್ಯ ಬರ್ತದೆ. ಕುಟುಂಬದಲ್ಲಿ ಸಂತೃಪ್ತಿ ಇತ್ತಂದ್ರೆ ಸಮಾಜದಲ್ಲಿ ಸಂತೃಪ್ತಿ ಇರ್ತದೆ. ಆ ಸಮಾಜದಲ್ಲಿ ಸಂತೃಪ್ತಿ ಇರಬೇಕಾದ್ರೆ, ನಮ್ಮ ಕುಟುಂಬದಲ್ಲಿ ಸಂತೃಪ್ತಿ ಇರಬೇಕಾದ್ರೆ, ಕುಟುಂಬ ಸುಖಿ ಕುಟುಂಬ ಆಗಬೇಕಾದ್ರೆ ಏನು ಮಾಡಬೇಕು? ನಮ್ಮ ಮನಸ್ಸು ನಮ್ಮ ಹೃದಯ ಕಲ್ಮಶ ಇರಬಾರ್ದು. ನಮ್ಮ ಹೃದಯದಲ್ಲಿ ಏನು ಕಸ ತುಂಬಿರಬಾರ್ದು. ನಮ್ಮ ಹೃದಯದಲ್ಲಿ ಏನು ತುಂಬಿರಬೇಕು? ಪವಿತ್ರ ಪ್ರೇಮ ತುಂಬಿರಬೇಕು. ದೇವರಿಗೆ ಏನು ಬೇಕು? ನಾವು ಎಷ್ಟು ಹೊತ್ತು ಪ್ರಾರ್ಥನೆ ಮಾಡಿದ್ರೇನು, ಎಷ್ಟು ಸಲ ನಮಾಜ್ ಮಾಡಿದ್ರೇನು, ನಮ್ಮ ಅಂತರಂಗದಲ್ಲಿ ಕಲ್ಮಶ ತುಂಬಿಕೊಂಡ್ರೆ ದೇವರು ಮೆಚ್ತಾನೇನು? ಇಲ್ಲ, ದೇವರು ಮೆಚ್ಚಂಗಿಲ್ಲ. ನಮ್ಮ ಅಂತರಂಗ ನಾವು ಪ್ರಾರ್ಥನಾ 3 ಸಲ ಮಾಡೋದು, ಒಂದೇ ಸಲ ಮಾಡಿದ್ರು ನಮ್ಮ ಹೃದಯ ಶುದ್ಧಿ ಇತ್ತಂದ್ರೆ ಆ ಪರಮಾತ್ಮ ಅವನ ಆಶೀರ್ವಾದ ಆಗೇ ಆಗ್ತದೆ. ಅದಕ್ಕೆ ಪರಮಾತ್ಮನ ಸದಕಲ್ಲಾಹುಲ್ ಅಲಿಯುಲ್ ಅಲೀಮ್. ಪರಮದಯಾಮಯನೂ ಕರುಣಾನಿಧಿಯೂ ಆದ ನಮ್ಮೆಲ್ಲರನ್ನು ಸೃಷ್ಟಿಸಿರುವ, ನಮ್ಮೆಲ್ಲರನ್ನು ಪರಿಪಾಲಿಸುತ್ತಿರುವ, ನಮ್ಮೆಲ್ಲರ ಸೃಷ್ಟಿಕರ್ತನಾದ ಅಲ್ಲಾಹನ ನಾಮದಿಂದ. ಅವನು ನಿಮ್ಮನ್ನು ಮಣ್ಣಿನಿಂದ ಸೃಷ್ಟಿಸಿರುವುದು, ತರುವಾಯ ನೀವು ಮಾನವರಾಗಿ ಭೂಮಿಯಲ್ಲಿ ಹಬ್ಬುತ್ತಾ ಹೋಗುತ್ತಿರುವುದು
ದೇವನ ನಿದರ್ಶನಗಳಲ್ಲಿ ಒಂದಾಗಿದೆ. ಅವನು ನಿಮಗಾಗಿ ನಿಮ್ಮ ವರ್ಗದಿಂದಲೇ ಜೋಡಿಗಳನ್ನು ಸೃಷ್ಟಿಸಿ ನೀವು ಅವರ ಬಳಿ ಪ್ರಶಾಂತಿಯನ್ನು ಪಡೆಯುವಂತೆ ಮಾಡಿದುದು ಮತ್ತು ನಿಮ್ಮ ನಡುವೆ ಪ್ರೇಮ ಮತ್ತು ಅನುಕಂಪವನ್ನು ಉಂಟು ಮಾಡಿದುದು ಅವನ ನಿದರ್ಶನಗಳ ಪೈಕಿ ಒಂದಾಗಿದೆ. ನಿಶ್ಚಯವಾಗಿಯೂ ವಿವೇಚಿಸುವವರಿಗೆ ಇದರಲ್ಲಿ ಅನೇಕ ನಿದರ್ಶನಗಳಿವೆ. ಆಕಾಶಗಳ ಮತ್ತು ಭೂಮಿಯ ಸೃಷ್ಟಿಯು, ನಿಮ್ಮ ಭಾಷೆಗಳ ಹಾಗೂ ವರ್ಣಗಳ ತಾರತಮ್ಯವು ಅವನ ನಿದರ್ಶನಗಳಲ್ಲಿ ಒಂದಾಗಿದೆ. ನಿಶ್ಚಯವಾಗಿಯೂ ಜ್ಞಾನಿಗಳಿಗೆ ಇದರಲ್ಲಿ ಅನೇಕ ನಿದರ್ಶನಗಳಿವೆ. ഇരുಳು ಹಗಲುಗಳಲ್ಲಿ ನಿಮ್ಮ ನಿದ್ರೆಯು, ನೀವು ಅವನ ಅನುಗ್ರಹವನ್ನು ಅರಸುವುದು ಅವನ ನಿದರ್ಶನಗಳಲ್ಲಿ ಒಂದಾಗಿದೆ. ನಿಶ್ಚಯವಾಗಿಯೂ ಲಕ್ಷ್ಯ ಬಿಟ್ಟು ಆಲಿಸುವವರಿಗೆ ಇದರಲ್ಲಿ ಅನೇಕ ನಿದರ್ಶನಗಳಿವೆ. ಬಸವ ಕಲ್ಯಾಣದಲ್ಲಿ ನಡೆಯುತ್ತಿರುವ ಕುರ್ಆನ್ ಪ್ರವಚನದ 2ನೆಯ ದಿನವಾದ ಇಂದು ಈ ಸಭೆಯ ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿ ಸಂತೃಪ್ತ ಜೀವನದ ಬಗ್ಗೆ ಬಹಳ ಮಾರ್ಮಿಕವಾದ ವಿಚಾರಗಳನ್ನು ಈ ವೇದಿಕೆಯಲ್ಲಿ ಹಂಚಿಕೊಂಡಿರುವ ಗೌರವಾನ್ವಿತ ಸ್ವಾಮೀಜಿಯವರೇ, ವೇದಿಕೆಯಲ್ಲಿರುವ ರಾಜಕೀಯ, ಧಾರ್ಮಿಕ, ಸಾಮಾಜಿಕ ನೇತಾರರೇ, ಅಧಿಕಾರಿ ವೃಂದದವರೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವ ಗೌರವಾನ್ವಿತ ಹಿರಿಯರೇ, ಪ್ರೀತಿಯ ಸಹೋದರಿಯರೇ, ಸಹೋದರರೇ, ಮಾಧ್ಯಮ ಮಿತ್ರರೇ, ಅಸ್ಸಲಾಮು ಅಲೈಕುಂ. ನಿಮ್ಮೆಲ್ಲರ ಮೇಲೆ ದೇವನ ಶಾಂತಿ ಮತ್ತು ಕರುಣೆ ಇರಲಿ. ಪವಿತ್ರ ಕುರ್ಆನ್ ಮನುಷ್ಯನಿಗೆ ಬಹಳ ನೆಮ್ಮದಿಯ, ಪ್ರೀತಿಯ, ಸಮಾಧಾನದ, ಸಂತೃಪ್ತಿಯ ಬದುಕನ್ನು ವಾಗ್ದಾನ ಮಾಡಿ, ಅದೇ ರೀತಿ ಕುರ್ಆನ್ ಸಂತೃಪ್ತ ಕುಟುಂಬಕ್ಕೆ ಬೇಕಾದ ಎಲ್ಲ ಮಾರ್ಗದರ್ಶನಗಳನ್ನು ಮಾಡಿ. ಸ್ವಾಮೀಜಿಯವರು ಹೇಳಿದರು, ಕುಟುಂಬ ಚೆನ್ನಾಗಿದ್ದರೆ ಮಾತ್ರ ಸಮಾಜ ಚೆನ್ನಾಗಿರುತ್ತದೆ. ಕುಟುಂಬ ಸಂತೃಪ್ತಿಯಿಂದ ಕೂಡಿದರೆ ಆ ಸಮಾಜ ಆರೋಗ್ಯಪೂರ್ಣ ಸಮಾಜವಾಗಿರುತ್ತದೆ. ಅದರ ಬೇರುಗಳು, ಅದರ ಹೂವಿಗೆ ನೀರು ಹಾಕುವುದಿಲ್ಲ, ಅದರ ಕೊಂಬೆಗೆ ನೀವು ನೀರು ಹಾಕುವುದಿಲ್ಲ, ಅದರ ಬೇರಿಗೆ ನೀವು ನೀರು ಹಾಕು. ಯಾಕೆಂದರೆ ಬೇರಿಗೆ ನೀರು ಸಿಕ್ಕಿದ್ರೆ ಆ ನೀರು ಅದರ ಹೂವನ್ನು ತಲುಪ್ತದೆ, ಅದರ ಕಾಯಿಯನ್ನು ತಲುಪ್ತದೆ, ಅದರ ಕೊಂಬೆಯನ್ನು ತಲುಪ್ತದೆ. ನೀವು ಹೂವಿಗೆ ಹೋಗಿ ನೀರು ಹಾಕಿದ್ರೆ ಅದು ಹೂವಿಗೂ ಪ್ರಯೋಜನ ಇಲ್ಲ. ಅದರಿಂದ ಬೇರಿಗೆ ನೀರು ಹಾಕಿದ್ರೆ ಅದೆಲ್ಲ ಕಡೆ ತಲುಪ್ತದೆ. ಅದೇ ರೀತಿ ಫ್ಯಾಮಿಲಿ ಎಂಬುದು ನಿಮ್ಮ ಬೇರು. ನಿಮ್ಮ ಮನೆಯಲ್ಲಿರುವ 5-6 ಮಂದಿ, ನಿಮ್ಮ ಅಪ್ಪ, ನಿಮ್ಮ ಅಮ್ಮ, ನಿಮ್ಮ ಪತ್ನಿ, ನಿಮ್ಮ ಮಕ್ಕಳು, ಅದು ನಿಮ್ಮ ಬೇರು. ಮತ್ತೆ ನಿಮಗೆ ಹೂವು, ಕಾಯಿ, ಕೊಂಬೆ ಎಲ್ಲ ಇದೆ. ಫ್ರೆಂಡ್ಸ್ಗಳಿದ್ದಾರೆ, ಸಂಘಟನೆ ಇದೆ, ರಾಜಕೀಯ ಕಾರ್ಯಕರ್ತರಿದ್ದಾರೆ, ಸಂಘಟನೆಯ ಕಾರ್ಯಕರ್ತರಿದ್ದಾರೆ. ಅದೆಲ್ಲ ಈ ಮರದ ಹೂವು, ಹೂವು, ಗೆಲ್ಲು ಮತ್ತು ಕಾಯಿಗಳು. ಬೇರು ಎಂಬುದು ನಿಮ್ಮ ಫ್ಯಾಮಿಲಿ. ನಿಮ್ಮ ಫ್ಯಾಮಿಲಿ ಭದ್ರವಾಗಿಲ್ಲದಿದ್ದರೆ ಈ ಯಾವ ಸಂಬಂಧಗಳು ಭದ್ರವಾಗಿದ್ದು ಯಾವ ಪ್ರಯೋಜನವೂ ಇಲ್ಲ ಅಂತ. ಆದ್ದರಿಂದ ಫ್ಯಾಮಿಲಿಯೊಂದಿಗೆ ಇರಬೇಕಾದ ಸಂಬಂಧ ಬಹಳ ಪವಿತ್ರವಾದದ್ದು, ಬಹಳ ಪ್ರಮುಖವಾದದ್ದು ಎಂಬ ಪಾಠವನ್ನು ಕಲಿಸಿಕೊಡಲಾಗಿದೆ. ಕುರ್ಆನ್ನಲ್ಲಿ ಕಲಿಸಿಕೊಟ್ಟಂತೆ ಫ್ಯಾಮಿಲಿಯಲ್ಲಿ ಇರಬೇಕಾದದ್ದು ಅಂಡರ್ಸ್ಟ್ಯಾಂಡಿಂಗ್ ಅಂತ, ಅಡ್ಜಸ್ಟ್ಮೆಂಟ್ ಅಲ್ಲ. ಅಡ್ಜಸ್ಟ್ಮೆಂಟ್ ಎಂಬುದಲ್ಲ ಫ್ಯಾಮಿಲಿಯಲ್ಲಿ ಇರಬೇಕಾದದ್ದು. ಫ್ಯಾಮಿಲಿಯಲ್ಲಿ ಇರಬೇಕಾದದ್ದು ಅಂಡರ್ಸ್ಟ್ಯಾಂಡಿಂಗ್. ನೀವು ಪರಸ್ಪರರನ್ನು ಅರ್ಥ ಮಾಡಬೇಕು. ಅರ್ಥ ಮಾಡದ ಫ್ಯಾಮಿಲಿ ಎಂದು ಕೂಡ ಒಂದು ಸಂತೃಪ್ತಿಯ ಫ್ಯಾಮಿಲಿ ಆಗಲಾರದು. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಇನ್ನ ಮಿನ್ ಅಶದ್ದನ್ನಾಸಿ ಯೌಮಲ್ ಕಿಯಾಮತಿ
ಮನ್ ಜಹಿಲ ಅಹಿಲುಹು ಅಂತ. ನಾಳೆ ದೇವರ ನ್ಯಾಯಾಲಯದಲ್ಲಿ ಅತ್ಯಂತ ಕೆಟ್ಟ ಮನುಷ್ಯರು, ಅತ್ಯಂತ ಕೆಟ್ಟವರು ಯಾರೆಂದರೆ ಮನ್ ಜಹಿಲ ಅಹಿಲಹು, ತನ್ನ ಕುಟುಂಬದ ಬಗ್ಗೆ ತಿಳುವಳಿಕೆ ಇಲ್ಲದವ, ತನ್ನ ಪತ್ನಿಯ ಭಾವನೆಗಳ ಬಗ್ಗೆ, ತನ್ನ ಅಪ್ಪನ ಭಾವನೆಗಳ ಬಗ್ಗೆ, ತನ್ನ ಮಕ್ಕಳ ಪ್ರತಿಭೆಗಳ ಬಗ್ಗೆ, ಅವರ ಆಸಕ್ತಿಯ ವಿಷಯಗಳ ಬಗ್ಗೆ, ತನ್ನ ಫ್ಯಾಮಿಲಿಯ ಬಗ್ಗೆ ಯಾರಿಗೆ ಗೊತ್ತಿಲ್ಲವೋ, ಯಾವರಿಗೆ ತಿಳುವಳಿಕೆ ಇಲ್ಲವೋ, ಅಂಡರ್ಸ್ಟ್ಯಾಂಡಿಂಗ್ ಇಲ್ಲವೋ, ಅವನಾಳೆ ದೇವನ ನ್ಯಾಯಾಲಯದಲ್ಲಿ ಇನ್ನ ಮಿನ್ ಅಶದ್ದ ನಾಸ್, ದೇವನ ಬಳಿ ಬಹಳ ಕೆಟ್ಟವ, ಬಹಳ ದುಷ್ಟವ ಎಂದು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕರೆಸಿಕೊಂಡರು. ಆದ್ದರಿಂದ ಫ್ಯಾಮಿಲಿಯಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು. ಬಹಳ ದೊಡ್ಡ ಕಲೆ ಅದು, ಬಹಳ ದೊಡ್ಡ ಕಲೆ. ಕುಟುಂಬ ಸಂಬಂಧ ಹೇಗಿರಬೇಕು ಎಂಬುದಕ್ಕೆ ಕುರ್ಆನ್ ಕಲಿಸಿಕೊಟ್ಟ ಉತ್ತರ ಮತ್ತು ಆಧುನಿಕ